ಹಾಕಿದೀನಿ ಅವಾಗ್ಲಿ ನೀನ್ ಹಾಕುವ ಐಸ್ ಕ್ರೀಮು 95 ಸುಷ್ಮಾ TR ಅವರು. ಓ ಮೈ ಗಾಡ್, ಮಗಳಿಗೆ ಎಬಿಸಿಡಿ ಬರೆಯಕ್ ಬರಲಿಲ್ವಲ್ಲ, ನೀವೇ ಹೇಳ್ಕೊಡಿ. ನೀವು ಟೀಚರ್ ಅಲ್ವಾ? ಆಯ್ತು, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಎಬಿಸಿಡಿ ಬರೀತಿದ್ದೀನಿ. ಬರುತ್ತಾ ನಿಂಗೆ ABCD ಬರೆಯಕ್ಕೆ? ಬರುತ್ತೆ, ನೀವೇ ಹೇಳ್ಕೊಡಿ. ನೀವು ಟೀಚರ್ ಅಲ್ವಾ? ನಾನು ಟೀಚರಾ? ಸೊ ಗೈಸ್, ತುಂಬಾ ಜನಕ್ಕೆ ಯುಕ್ತ ಬರೀತಾಳ ಇಲ್ವಾ ಅನ್ನೋ ಡೌಟ್ ಇದೆ ಅಲ್ವಾ? ಸೊ ಏನು ಕಲ್ಸಿಲ್ಲ ಅಂತೆಲ್ಲ ಅಂತಿರ್ತೀರಾ. ಸೊ ಅವಳು ಈಗ ಬರೀತಾಳೆ, ನಿಮ್ಗೆ ತೋರಿಸ್ತೀನಿ ಅವಳು ಯಾವ ರೀತಿ ಬರೀತಾಳೆ ಅಂತ. ರೆಡಿನಾ ಇರ್ತಾ? ಚಿನಿ, ಇಲ್ಲಿ ಎ ಬರಿ ಮಗ್ನೆ. ಚಿಕ್ಕದಾಗಿ ಬರಿಬೇಕು, ಇನ್ನು ಎಷ್ಟೊಂದು ಬರಿಬೇಕು ನೀನು. ಇರು. ಬರಿ. ಓಕೆ, ನೆಕ್ಸ್ಟ್. ಸೂಪರ್. ನೋಡಿ ಗೈಸ್, ಬರಲ್ಲ ನನ್ನ ಮಗಳು. ಗುಡ್ ಗರ್ಲ್ ಆಗ್ಬಿಟ್ಟಿದ್ದಾಳೆ. ಎಲ್ಲಾದ್ರೂ ಇವಾಗ ಇವಳು ಈ ಮಗಳಿಗೆ ಎಬಿಸಿಡಿ ಬರೆಯಕ್ ಬರಲಿಲ್ವಲ್ಲ, ಅದಕ್ಕೆ ನೋಡಿ ಎಬಿಸಿಡಿ ನಾನು ಎಲ್ಲ ಬರೀತೀನಿ. ಆಯ್ತು, ಬಿ ಬರೀ. ಚಿಕ್ಕದಾಗಿ ಬರೀ, ತುಂಬಾ ದೊಡ್ಡ ಬರಿಬೇಡ. ಸಾಕು ಸಾಕು, ಅಷ್ಟು ಉದ್ದ ಯಾಕೆ ಎಳಿತೀಯ? ಓ ಮೈ ಗಾಡ್, ನೋಡಿ ಗಾಯ್ಸ್, ಬಿ ಬಂದ್ಬಿಟ್ಲು. ನಾನೇ ಬಿ ಬರ್ದಿದ್ದು. ನೀನೇ ಬಿ ಬರ್ತೀನಿ. ನಂಗೆ ಜಾಣಿ. ನೆಕ್ಸ್ಟ್ ಐಸ್ ಕ್ರೀಮ್ ಕೊಡ್ಸ್ತೀನಿ ಇದ್ರಲ್ಲಿ. ನೀನೆಲ್ಲ ನಾನು ಹೇಳಿದೆಲ್ಲ ಬರ್ತಾರೆ. ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸ್ತೀನಿ. ಸಿ ಇಲ್ಲಿ ಬರಿ. ನೀನು ಹೇಳಿದಾಗದಲ್ಲೇ ಬರಿಬೇಕಾ? ನೋಡಿ ಗಾಯ್ಸ್, ABC. ಈಗ ಡಿ ಬರೀತಾಳೆ ನನ್ನ ಮಗಳು. ಬರಿ ಮಗ್ನೆ. ಡಿ. ಸಿ ಪಕ್ಕ ಬರಿ. ಡಿ ಇಲ್ಲಿ ಬರಿ. ಅಮ್ಮ ನೋಡಿ ಇಲ್ಲಿ. ಈ ಬರಿ. ಈ ಬರಿಬೇಕು. ನೆಕ್ಸ್ಟ್. ನನ್ನ ಚಿಕ್ಕ ಪಾಪ ಅನ್ಕೊಂಡಿದ್ದ. ಅದೇನೆ, ನೀವೇನು ಅವಳ ಚಿಕ್ಕ ಪಾಪ ಅನ್ಕೊಂಡಿದ್ದೀರಾ? ಅವಳು ಎಷ್ಟು ದೊಡ್ಡವಳಾಗಿದ್ದಾಳೆ ಗೊತ್ತಾ? ABCD ಎಲ್ಲ ಬರೀತಾಳೆ ಅವಳು. ಜಾಣಿ ಆಗ್ಬಿಟ್ಟಿದ್ದಾಳೆ. ಸ್ಕೂಲಿಗೆ ಸೇರಿದ್ದು ಅಲ್ಲಮ್ಮ. ನೋಡಿ, ಈ ಬರಲ್ಲ ಅವಳು, ಎಷ್ಟು ಚೆನ್ನಾಗಿ ಬರಲ್ಲ. E ಫಾರ್ ಏನೋ ಮಗ್ನೆ? ಟಿ ಫಾರ್ ಡಿ ಫಾರ್ ಏನು? ಆಯ್ತು, ಡಿ ಫಾರ್ ಏನು? ಏನು ಹೇಳ? ನೆನ್ಪು ಮಾಡ್ಕೋ. ಡಿ ಫಾರ್ ನೆನ್ಪು ಮಾಡ್ಕೋ. ಎ ಫಾರ್ ಏನು? ಬಿ ಫಾರ್ ಬಾಲ್. ಸಿ ಫಾರ್ ಕ್ಯಾಟ್. ಡಿ ಫಾರ್ ಬೋಬೋಗೆ ಏನಂತಾರೆ ಇಂಗ್ಲಿಷಲ್ಲಿ? ಡಾಗ್. ಅಷ್ಟೇ. ಡಾಗ್. ಓಕೆ, ಎಫ್ ಬರಿ ಇವಾಗ. ಎಫ್. ಈ ಆಯ್ತಲ್ಲ, ಎಫ್ ಬರಿ. ಇಲ್ಲಿ ಬರಿ, ಚಿಕ್ಕದಾಗಿ ಬರಿ. ತುಂಬ ಸಾಕು, ಚಿಕ್ಕದಾಗಿ ಬರಿ. ನೆಕ್ಸ್ಟ್. ಅಲ್ಲಲ್ಲ, ಇನ್ನು ಸ್ವಲ್ಪ ಕೆಳಗೆ ಹಾಕ್ಬೇಕು. ಮಧ್ಯಕ್ಕೆ ಹಾಕ್ಬಿಡುತ್ತಾ? ಇಲ್ಲ ಹಾಕ್ಬಿಡುತ್ತಾ? ಇಲ್ಲ ಹಾಕ್ಬಿಡು. ಹಿಂಗೆ ಆಯ್ತಾ? ಇರು, ಇನ್ನೊಂದ್ಸಲ ಬರೆದು ಬಿಡ್ತೀಯಾ? ಎಫ್ ಬರಿ ಮಗ್ನೆ. ಒಂದು ಲೈನ್ ಹಾಕಿ. ಹಾಕಿ. ಚಿಕ್ಕದಾಗ ಒಂದು ಲೈನ್ ಹಾಕು. ಸಾಕು. ಒಂದು ಲೈನ್ ಹಾಕಿ. ನೆಕ್ಸ್ಟ್. ಬರಿ. ಎಫ್ ಬರಿ. ಎಫ್ ಫಾರ್. ನೆಕ್ಸ್ಟ್. ಮಧ್ಯಕ್ಕೆ ಹಾಕ್ಲಿ. ಅವಳು ಏನಾಗ್ತಾಳೆ? ಹಾಕ್ಲಿ. ವಾ, ಸೂಪರ್. ಎಲ್ಲ ಹಾಕ್ಬೇಕು ಗೊತ್ತಾ? ಇಷ್ಟು ಪಕ್ಕ ಹಾಕ್ಬಾರ್ದು. ಕರೆಕ್ಟ್ ನೀನು ಬರ್ದಿರೋದು. ಈ ಲೈನ್ ಇದೆಯಲ್ಲ, ಸೆಕೆಂಡ್ ಲೈನು, ಅದು ಇನ್ನೊಂಚೂರು ಕೆಳಗೆ ಹಾಕ್ಬೇಕು. ಇರು, ಅಳಿಸ್ಬಿಡ್ತೀನಿ. ಫಸ್ಟಿಂದ ಬರ್ಬಿಡು. ಲೈನ್ ಹಾಕಿ. ನೆಕ್ಸ್ಟ್ ಹಂಗೊಂದು ಹಾಕಿ. ಆಮೇಲೆ ಇನ್ನು ಕೆಳಗೆ ಇಲ್ಲಿ. ಅಲ್ಲಿ. ಸೂಪರ್. ಎಫ್ ಬರ್ದ್ಲು ಯುಕ್ತ. ಎಫ್ ಫಾರ್ ಏನಪ್ಪ? ಎಫ್ ಫಾರ್ ಇ ಫಾರ್ ಎಲಿಫೆಂಟ್. ಎಫ್ ಫಾರ್ ಫಿಶ್. ನೆಕ್ಸ್ಟ್. ಜಿ ಬರಿ. ಜಿ ನಾನು ಹೇಳ್ಕೊಟ್ಟನಲ್ಲ, ಜಿ ಹೆಂಗೆ ಹೇಳು? ಫಸ್ಟ್ ಜಿ ಬರಿಬೇಕಂದ್ರೆ ಏನು ಬರಿಬೇಕು? ಜಿ ಬರಿಬೇಕಂದ್ರೆ ಫಸ್ಟು ಸಿ ಹಾಕ್ಬಿಟ್ಟು ಹೇಳ್ಕೊಟ್ನಲ್ಲ. ಇಲ್ಲಿ ಬರಿ. ಬರಿ ಫಸ್ಟು. ಆಮೇಲೆ ಎಸ್ ಅಲ್ಲ ಮಗ್ನೆ, ಜಿ ಬರಿಬೇಕು.
ಇರು ಅಳಿಸ್ತೀನಿ, ಇರು, ನಿನ್ನ ಕೈಯಲ್ಲಿ ಅಳಿಸ್ಕೋಬೇಡ. ಫಸ್ಟ್ ಒಂದು ಸಿ ಬರೆದ್ಬಿಟ್ಟು ಆಮೇಲೆ ಅಷ್ಟೇ ಜಿ ಆಯ್ತಾ. ಇದು ನೀನು ಇನ್ನೊಂದು ಸ್ವಲ್ಪ ಇಲ್ಲಿ ಬರಿಬೇಕು. ಹೆಂಗ್ ಗೊತ್ತಾ, ಹಿಡ್ಕೊ ಇಲ್ಲಿ ಪೆನ್ ಹಿಡ್ಕೊ, ನಾನು ಹೇಳ್ಕೊಡ್ತೀನಿ. ಹಿಂಗೆ ಬರ್ದು ಸಿ ಬರೆದ್ಬಿಟ್ಟು ಹಿಂಗೆ ಎಳಿಬೇಕು ಅಷ್ಟೇ. ಇದೇ ಜಿ ಆಯ್ತಾ. ಬರೀ ನೋ ರಾಂಗ್. ನಾನು ಹೆಂಗ್ ಬರ್ದಿದ್ದೀನಿ ನೋಡಲ್ಲಿ, ಹೆಂಗ್ ಬರ್ದಿದ್ದೀನಿ. ಫಸ್ಟ್ ಸಿ ಬರೀ, ಬರೆದ್ಬಿಟ್ಟು ಆಯ್ತಾ. ಸೊ ಇದೆ ಬಿಡು, ಕರೆಕ್ಟ್ ಬಿಡು. ನಿನ್ ಕಡೆ ತಿರ್ಗಿಸ್ಕೊಳಂಗ್ ಬರೀಬಾರ್ದು. ಓಕೆ ಓಕೆ ಬಿಡು. ಜಿ ಓಕೆ. ಎಚ್ ಬರಿ. ನೋಡಿ ನಾನು ಬರ್ತೀನಿ. ನೋಡಿ ಗೈಸ್, ಅವಳು ಜಿ ಬರ್ದಾಳಂತೆ. ಎಚ್ ಬರಿ. ಎಚ್ ಒಂದ್ ಲೈನ್ ಹಾಕಿ, ಒಂದ್ ಲೈನ್ ಹಾಕಿ. ಎಲ್ಲರೂ ವಿಡಿಯೋದಲ್ಲಿ ನಿಮ್ಮ ಮಗಳಿಗೆ ಏನು ಭಯ ಪಡ್ತಿಲ್ಲ ಅಂತಿದಾರ. ಏನು ಕಲ್ತಿಲ್ಲ ಅವಳು ಅಂತಿದ್ರು. ನೋಡಿ ನೋಡಿ ಹೆಚ್ಚು ಬರ್ದ್ಲ ಅವಳು. ಗುಡ್ ಗರ್ಲ್. ಐ ಬರಿ ಮಗ್ನೆ. ಐ ಐ ಐಸ್ ಕ್ರೀಮ್. ಐ ಹೆಂಗ್ ಬರಿಬೇಕು ಹೇಳು. ಫಸ್ಟ್ ಒಂದು ಲೈನ್ ಹಾಕ್ಬೇಕು, ಆಮೇಲೆ ಕೆಳಗೊಂದು ಲೈನು, ಮೇಲೊಂದು ಲೈನು. ಮೇಲೊಂದು ಲೈನ್. ವಾವ್, ಹೊಡಿರಿ ಹ್ಯಾಂಡು. ಸೂಪರ್. ಎಚ್ ಜಿ ಎಚ್ ಐ. ನೆಕ್ಸ್ಟ್ ಜೆ ಬರಿ. ನೋಡಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ, ಆಮೇಲೆ ಜೆ ಬರೀತಿ. ಈಗ ಇದು ಅಳಿಸ್ಬಿಡೋಣ. ಇದೆಲ್ಲ ಅಳಿಸ್ತೀನಿ. ಯಾಕೆ ಹಿಂದ್ ಕಡೆ ಬರಿಬೋದಲ್ಲ. ಇಲ್ಲ ಇದು ಜೆ ಬರಿ ಮಗನೆ. ಜೆ ಜೆ ಹೆಂಗೆ ಹೇಳ್ಕೊಟ್ಟೆ ಹೇಳ. ನಾನು ಒಂದು ಲೈನ್ ಹಾಕ್ಬಿಟ್ಟು ಹಿಂಗೆ ಬರಿಬೇಕಲ್ಲ. ಫಸ್ಟ್ ಒಂದು ಹಿಂಗೆ ಲೈನ್ ಹಾಕ್ಬೇಕಾ, ಆಮೇಲೆ ಹಿಂಗೆ ಮಾಡ್ಬೇಕಾ, ಆಮೇಲೆ ಇಲ್ಲೊಂದು ಲೈನ್ ಹಾಕ್ಬೇಕು. ಇದೇ ಜೆ. ಬರೀತ್ಯಾ? ಬರಿ. ಬರಿ. ಜೆ ಬರಿಬೇಕು. ಜೆ ಲೈನ್ ಹಾಕ್ಬಿಟ್ಟು ಆಮೇಲೆ ಹಿಂಗ ಹಾಕ್ಬಿಟ್ಟು ಆಮೇಲೆ ಹೆಂಗ ನೋಡ್ ಕಾಣಿಸ್ತೈತೆ. ನೆಕ್ಸ್ಟ್ ಜೆ ಫಾರ್ ಜ್ಯೂಸ್. ಓಕೆ ಬಿಡು. ಜೆ ಆಮೇಲೆ ಜೆ ಕೆ ಬರಿ. ಕೆ ಹಿಂಗೆ ಹೇಳು. ಒಂದು ಹಿಂಗೆ ಲೈನ್ ಹಾಕ್ಬಿಟ್ಟು ಹಿಂಗೆ ಹಿಂಗೆ ಮಾಡ್ತಾರಲ್ಲ. ಕೆ ಫಾರ್ ಕಿಂಗು. ನೆನ್ಪು ಮಾಡ್ಕೊ. ಫಸ್ಟ್ ಒಂದು ಲೈನ್ ಹಾಕು. ಟ್ರೈ ಮಾಡು, ನೆನ್ಪು ಮಾಡ್ಕೊ. ಹಂಗೆ ಒಂದು ಲೈನ್ ಹಾಕಿ ಆಮೇಲೆ ಕೆ ಕೆ ಮಗ್ನಿ. ಕೆ ಕೆ ನೋ ನೋ ಮಿಡಲ್ಲು. ಮಿಡಲ್ಗೆ ಹಾಕ್ಬೇಕು. ಒಂದು ಲೈನ್ ಹಾಕ್ಬೇಕು, ಆಮೇಲೆ ನೋ. ಮೇಲೊಂದು ಕೆಳಗೊಂದು. ಹಂಗಲ್ಲ, ಅದ್ರ ಜೊತೆಗೇನೆ ಕೊಡೋದಿಲ್ಲ. ಅನ್ಸ್ಕೊಬಿಡ ಅಂತ. ರಾಂಗ್ ರಾಂಗ್. ಹೆಂಗ್ ಗೊತ್ತಾ, ಇಲ್ಲ ಮಗ್ನಿ ಕೇಳಿಸ್ಕೊ. ಫಸ್ಟ್ ಒಂದು ಹಿಂಗ್ ಲೈನ್ ಹಾಕ್ಬೇಕಾ, ಆಮೇಲೆ ಮಧ್ಯಕ್ಕೆ ಈ ಜಾಗದಲ್ಲಿ ಹಿಂಗೊಂದು ಹಿಂಗೊಂದು. ಇದೇ ಕೆ. ಅರ್ಥ ಆಯ್ತಾ? ಈಗ ಕೆ ಬರಿ. ಹಾಕಿ ಮಧ್ಯಕ್ಕೆ ಮಧ್ಯಕ್ಕೆ ಹಿಂಗೊಂದು ನೋ. ಅಲ್ಲೇ ಇನ್ನೊಂದು. ಅಲ್ಲಿಂದಾನೆ ಇಲ್ಲಿಂದಾನೆ ಇನ್ನೊಂದು. ಬರ್ತಾ ಇಲ್ಲ. ನೋಡಿ ತೋರಿಸ್ತೀವಿ. ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಾನು. ಫಸ್ಟ್ ಒಂದು ಹಿಂಗ್ ಲೈನ್ ಹಾಕ್ಬೇಕಾ, ನೋಡ್ಕೊ. ಇಲ್ಲಿ ನೋಡು, ಹಿಂಗೊಂದು ಹಿಂಗೊಂದು. ಒಂದು ಲೈನ್ ಹಾಕಿ ನೋಡ್ಕೊಂತ ಬರಿ. ಆಮೇಲೆ ನೋಡ್ದೆ ಬರಿ ಅಂತ. ಒಂದು ಲೈನ್ ಹಾಕಿ ಆಮೇಲೆ ಎಲ್ಲ ಹಾಕಿದೀನಿ ನಾನು. ಎಲ್ಲ ಹಾಕಿದೀನಿ, ಎಲ್ಲ ಹಾಕಿದೀನಿ. ಎಷ್ಟು ಜೋರ್ ಮಾಡ್ತೀಯ. ಅದಕ್ಕೆ ಬರೀ ಕರೆಕ್ಟ್ ಆಗಿ ಎಲ್ಲ ಹಾಕಿದೀನಿ. ನೋಡ್ಕೊಂತಾನೆ ಬರೀತಾ ಇದೆಯಾ? ನೋಡ್ಕೊಂಡು ಬರೀ ಕರೆಕ್ಟ್ ಆಗಿ. ಎಲ್ಲಿದೆ ಅದು ಲೈನು? ಲೈನಲ್ಲಿ ಎಲ್ಲಿದೆ ಚಿನ್ನಮ್ಮ? ಇಲ್ಲಿ ಮಧ್ಯ. ಇಲ್ಲ ಮಧ್ಯ ಇಲ್ಲ. ನೋಡು, ಬರ್ತಾನೆ ಇಲ್ಲ ಬರೆಯಕ್ಕೆ. ಪೆದ್ದಿ ಆಗ್ತಾ ಇದೀಯ ನೀನು, ಪೆದ್ದಿ. ಫಸ್ಟು ಒಂದು ಲೈನ್ ಹಾಕ್ತೀಯಾ, ಹಾಕು ನೀನು ಒಂದು ಲೈನು. ಆಮೇಲೆ ಇಲ್ಲಿ ಮಧ್ಯ ಹಿಡ್ಕೊ ಕೈನ. ಅಲ್ಲಿ ಲೈನಲ್ಲಿ ಇಟ್ಕೊ. ಮಧ್ಯ ಮಧ್ಯ ಎಲ್ಲಿದೆ? ಇಲ್ಲಿ ಇಲ್ಲಿ. ಇಟ್ಕೊಂಡ. ಹಿಂಗೊಂದು ಎತ್ತು, ಮೇಲೆತ್ತು. ಹಿಂಗೆ ಎತ್ತಬೇಕಿತ್ತ, ಹಿಂಗೆ. ಹಂಗೊಂದ ಹಿಂಗೊಂದು. ಯಪ್ಪ, ಯುಕ್ತ ಬೇಕವದೇ. ಹೊಡ್ದಾಕ್ಬಿಡ್ತೀನಿ ನಾನು ರಾಂಗ್ ಬರ್ದ್ರೆ. ಬರೀಕೆ
ಇಲ್ಲ ನಮ್ ಇತ್ತಂಗೆ ಇವಾಗ ನಾನು ಐಸ್ ಕ್ರೀಮ್ ಕೊಡ್ಸ್ತೀನಿ ಗೈಸ್. ಅವಳು ಕೇನು ಬರ್ದ್ಬಿಟ್ಟು ಎಲ್ಲೂ ಬರ್ದ್ಬಿಟ್ಟು ಎಂ ಬರ್ದ್ಬಿಟ್ಟು ಓ ಬರ್ದ್ಬಿಟ್ಟು ಪಿ ಬರ್ದ್ಬಿಟ್ರೆ ಐಸ್ ಕ್ರೀಮ್ ಅಲ್ಲಮ್ಮ. ಅಳ್ಬಾರ್ದು. ಆಯ್ತು ಅಳ್ಬಾರ್ದು. ಐಸ್ ಕ್ರೀಮ್ ಬೇಕಾ ಬೇಡ? ಐಸ್ ಕ್ರೀಮ್ ಬೇಕಾ ಬೇಡ? ಇಲ್ಲ ಅವಳು ನೋಡ್ಬೇಡ ಕಣೆ, ಅವಳ ನೋಡ್ಬೇಡ ಇರ್ತಾ ಪಿಂಕಿ ನೋಡ್ಬೇಡ. ಮಲ್ಕೋತಾಳೆ ಮಲ್ಕೊಂತಾಳೆ ನೋಡೆ. ಇಲ್ಲೋಡೆ ನೋಡಿ ಗೈಸ್ ಎಷ್ಟು ಸ್ವಾಭಿಮಾನ ಅವಳಿಗೆ. ನೋಡಿ ಇಲ್ಲಿಂದ ಹಿಂಗೆ ಎತ್ಬೇಕು, ಇಲ್ಲೊಂದು ನಗ್ಬೇಡ ಪಿಂಕಿ. ಏ ಬರದ್ಲು. ಇನ್ನೊಂದ್ಸಲ ಪಿಂಕಿ ಈಗ ನೋಡೆ ಪಿಂಕಿ ನೋಡ್ಬಿಡ. ನಾನು ಕಾಲ್ ಹಿಡ್ಕೋತೀನಿ. ಇವ್ರಿಬ್ರದ್ದು ಕಾಟ ಗಣಪ್ಪ ನಮ್ ಮನೇಲಿ. ಸಾರಿ ಕೇಳ್ಬಿಡವ. ಸಾರಿ ಈಗ ನೋಡೋಳ ಹೆಂಗ್ ಕೇ ಬರೀತಾಳೆ. ನಿಂಗ್ ಬರಿಯಕ್ ಬರುತ್ತಾ? ನೀನ್ ಏನು ಕಲ್ತೇ ಇಲ್ಲ. ಅವಳು ಎಷ್ಟು ಚೆನ್ನಾಗ್ ಬರ್ತಾಳೆ. ತೋರ್ಸು ಮೊನ್ನೆ ಅವಳಿಗೆ ಕೇ ಬರ್ದು. ಅವಳಿಗೆ ಬರೋದೇ ಇಲ್ಲ ಕೇ ಬರ್ದು. ತೋರ್ಸಮ್ಮ. ಕೇ ಎಲ್ಲಿ ಯುಕ್ತ. ಆಮೇಲೆ ಎಲ್ಲೆಲ್ಲೋ ಆಗ್ತಿಯಲ್ಲ ಯುಕ್ತ. ಮಧ್ಯಕ್ಕೆ ಹಾಕ್ಬೇಕು ಕಂದ. ಏಯ್ ಹೊಡಿತೀನಿ ಹಾಕೊಡ್ತೀನಿ. ನೋಡಿ ಒಂದು ನಿಮಿಷ ಹೆಂಗ್ ಗೊತ್ತಾ ಲಾಸ್ಟ್ ತೋರ್ಸ್ಬಿಡ್ತೀನಿ. ಒಂದ್ಸಲ ಬರ್ದ್ಬಿಡು. ನೀನ್ ಕರೆಕ್ಟ್ ಆಗಿ ಬರೀತೀನಿ. ನನ್ಗೆ ನೋಡಿ ಒಂದ್ ಲೈನ್ ಹಾಕ್ಬೇಕಾ? ಒಂದ್ ನಿಮಿಷ ಇರೋ. ಲೈನ್ ಹಾಕ್ಬೇಕಾ? ಹಾಕ್ಬಿಟ್ಟು ಹಿಂಗೊಂದ್ ಲೈನು ಅದ್ ಅಳಿಸ್ಬೇಡ, ಪಕ್ಕಕ್ಕೆ ಬರೀಲಿ ಬಿಡಕ್ಕ. ಅವಳು ನೋಡ್ಕೊಂಡ್ ಬರಿ. ಇದ್ ನೋಡ್ಕೊಂಡ್ ಬರಿ. ಸೇಮ್ ನಾನ್ ಕಣ್ ಮುಚ್ಕೊಂಡಿರ್ತೀನಿ. ಯುಕ್ತ ಬರಿತಾಳ ಇಲ್ವಾ ನೋಡೋಣ. ಓಕೆ ರೆಡಿ? 3, 2, 1 ಗೋ. ಯುಕ್ತ ಮಧ್ಯ ಎಲ್ಲಿ ಬರ್ತಿದ್ದೀನಿ ಯುಕ್ತ? ನಾನು ಮಧ್ಯಕ್ಕೆ ತಾನೇ ಹಾಕಿದೀನಿ 2 ಲೈನು. ಕರೆಕ್ಟ್ ಆಗಿ ಅಲ್ಲಿ ಬರ್ದಲ್ಲೇ ನಿನ್ಗೆ ಹೆಂಗಾಯ್ತದೆ? ನಿನ್ಗೆ ಹುಳ ಕಚ್ದಂಗ ಆಯ್ತದೇನೆ. ಕೇ ಬರಿಯ ಕರೆಕ್ಟ್ ಆಗಿ ಬರಿ. ಅವಳನ್ನ ನೋಡ್ಬೇಡ ನೀನು. ಬರಿ ನೀನ್ ಕೇ ಬರಿ. ಮಧ್ಯಕ್ಕೆ ಮಿಡಲ್ಗೆ. ಉಲ್ಟಾ ಆ ಸೈಡ್ ಯುಕ್ತ, ಈ ಸೈಡ್ ಅಲ್ಲ. ಅವಳಿಗೆ ಐಸ್ ಕ್ರೀಮ್ ಬೇಡ. ಕೊಡಿಸ್ತೀನಿ. ಅವಳು ಬರೀತಾಳೆ ನೋಡ್ತಾ ಇರಂಗೆ. ಆಮೇಲೆ ಮಧ್ಯದಿಂದನೇ ಕೆಳಗೊಂದು ಮಧ್ಯ ಇಲ್ಲಿಂದಾನೆ. ಎಸ್ ಸೂಪರ್. ಅಯ್ಯೋ ಸುಸ್ತಾಗೋಯ್ತು. ಎಲ್ ಬರಿ. ಲಯನ್ ಫಸ್ಟ್ ಒಂದ್ ಲೈನ್ ಹಾಕ್ಬಿಟ್ಟು ಬರಿ. ಒಂದ್ ಲೈನ್ ಹಾಕು. ಹೇಳ್ಕೊಡ್ತೀನಿ ಬರಿ. ನೀನು ಒಂದ್ ಲೈನ್ ಹಾಕ್ ಫಸ್ಟ್. ಆ ಕಡೆಗೆ ಒಂದ್ ಲೈನ್ ಹಾಕಂಗೆ. ಇಲ್ಲಿಂದಾನೆ ಎಲ್ಲು ಅಳಿಸ್ಲಾ? ಬರೀತೆ ಫಸ್ಟ್ ಇಂದ. ಬರಿ ಫಸ್ಟ್. ಆಮೇಲೆ ಎಂ ಬರಿ ಇವಾಗ. ಎಂ ಚಿನಿ ಎಂ ಬರಿ. ಎಂ ಬರಿ. ಒಂದ್ ಲೈನ್ ಹಾಕಿ ಆಮೇಲೆ ಹಿಂಗೊಂದ್ ಲೈನ್ ಹಾಕ್ಬೇಕು. ಅಲ್ಲಿಂದ ಹಂಗೊಂದ್ ಲೈನು, ಮೇಲೊಂದ್ ಲೈನು, ಸ್ಲೇಟ್ ತಗೋ ಬರಿ. ಕೆಳಗೊಂದ್ ಲೈನು. ಓಹೋ ಎಮ್ಮು ಸೂಪರ್. ಎನ್ನ ಹೇಳ್ಕೊಟ್ನಲ್ಲ ಫಸ್ಟ್. ಈ ಕಡೆ ಲೈನ್ ಹಾಕ್ಬಿಟ್ಬೇಕು. ಬರಿ ಬರಿ. ಒಂದ್ ಲೈನು, ಆ ಕಡೆ ಒಂದ್ ಲೈನು, ಆ ಸೈಡ್ ಒಂದ್ ಲೈನು, ಇಲ್ಲೇ ಪಕ್ಕಕ್ಕೆ. ಊರಾಗ್ಲ ಹೋಗ್ಬೇಡ ನೀನು. ಆಮೇಲೆ ಇಲ್ಲಿಂದ ಅಲ್ಲಿಗೆ. ಎಸ್ ಸೂಪರ್ ಯುಕ್ತ. ಓ ಬರಿ. ಕ್ಯೂ ಗೊತ್ತು ಬರೀತೇನೆ. ಪಿ ಬರೀಲಿ. ಪಿ ಕ್ಯೂ ಬರಿ ಅಂತೆ. ಇದು ಓ ಇಲ್ಲೇ ಆಮೇಲೆ ಪಿ ಆದ್ಮೇಲೆ ಕ್ಯೂ ಮಾಡುದು. ಓ ಆದ್ಮೇಲೆ ಪಿ. ಫಸ್ಟ್ ಪಿ ಬರ್ದ್ಬಿಡ್ಬೇಕು ನೀನು. ಪಿ ಬರಿ. ಪಿ ಹೆಂಗ್ ಬರೆಯೋದು? ನೀನೇ ಬರ್ದಲ್ಲ. ಒಂದ್ ಲೈನ್ ಹಾಕ್ಬಿಟ್ಟು ಆಮೇಲೆ ಹಿಂಗ್ ಹಾಕ್ಬೇಕಲ್ಲ. ಬಿ ತರ ಹಾಫ್ ಬಿ. ಅಷ್ಟೇ. ಓ ಪಿ. ಕ್ಯೂ ಮಾಡು. ಓ ಅಲ್ಲೇ ಕ್ಯೂ ಮಾಡು. ಕ್ಯೂ ಬರಿ. ಬರಿ. ಕ್ಯೂ ಬರಿ. ಹೋಗಿದ್ದಾರೆ 2 ದಿನ ಸ್ಕೂಲಿಗೆ. ಕ್ಯೂ ಬೆಳ್ಳಿ ಮೋಡ ಗೊತ್ತು. ನೀ ಬರೀತೀಯ ಅಂತ
ತೋರಿಸ್ತಾಳ ಅವಳಿಗೆ ನೋಡಿ ನಿನಗೆ ಬರಲ್ಲ. ಕ್ಯೂ ಬರಿಬೇಕು. ಎಸ್ ಪಿ ಕ್ಯೂ. ಆರ್ ಬರೆಯುತ್ತಾ? ಆರ್ ಹೆಂಗ್ ಗೊತ್ತಾ? 6 ಬರೀತಾಳ. ಚಿನಿ ಪಿ ಬರಿ ಫಸ್ಟ್ ಹೇಳ್ತೀನಿ. 10 ರೂಪಾಯಿ. ಸಾಕು, ಇವತ್ತಿಗೆ ಸಾಕು, ಟ್ಯೂಷನ್ ಸಾಕು ಗೈಸ್. ಸೊ ನೋಡಿ, ನನ್ನ ಮಗಳು ಎ ಇಂದ ಅಪ್ ಟು ಪಿ ವರೆಗೂ ಕಲ್ತಿದ್ದಾಳೆ, ಕ್ಯೂ ವರೆಗೂ ಕಲ್ತಿದ್ದಾಳೆ. ಇನ್ನು ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇಷ್ಟೇ ಅಂತ ಕಲಿಬೇಕಿರೋದು. ಅಷ್ಟು ಕಲಿಬೇಕಿನ್ನು ಅವಳು. 9 ಲೆಟರ್ಸ್ ಅಷ್ಟೇ ಕಲಿಬೇಕಾಗಿರೋದು. ಮಮ್ಮಿ ನಾನು ಬರೀತೀನಿ ಇವಾಗ. ನೋಡು. ಏನ್ ಬರೀತೀಯ ಇವಾಗ? ಆರ್ ಬರಿ. ಯುಕ್ತ ನೀನ್ ಬರಿದೇ ಇರೋ ತರ ನಾನ್ ಮಾಡ್ಲಾ? ಯುಕ್ತ ನೀನ್ ಬರಿದೇ ಇರೋ ತರ ನಾನ್ ಮಾಡ್ಲಾ? ಆರ್ ಬರಿ. ಸುಮ್ಮನೆ. ಸೊ ಇದೇ ಖುಷಿಗೆ ನಮ್ ಯುಕ್ತ ಎಲ್ಲ ಬರದ್ಲಲ್ಲ, ಇದೇ ಖುಷಿಗೆ ನಮ್ ಯುಕ್ತಂಗ್ ನಾನು ಇವಾಗ ಐಸ್ ಕ್ರೀಮ್ ಕಳಿಸ್ತೀನಂತೆ. ನಡಿ ಹೋಗೋಣ. ಸುಸ್ತಾಗೋಯ್ತಾ? ನೋಡ್ತಿರಲ್ಲ, ಎಲ್ಲ ಬರೀತಿದ್ದೀನಿ ನಾನು. ಯಾರಾದ್ರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ. ಹುಣ್ಣೋಗು ಹೋಗು. ಎಲ್ಲ ಅವ್ರಮ್ಮ ಬರ್ದಿದ್ದನ್ನ ಕಾಪಿ ಮಾಡಿ ನಾನ್ ಬರ್ದೆ ಅಂತ ತೋರಿಸ್ತಾಳೆ. ಆಟ ನಾವೆಲ್ಲ ಯಾವಾಗೋ ಆಡ್ಬಿಟ್ಟಿವಿ ಇವನ್ನ. ಇಲ್ಲ ಸುಮ್ಮನೆ. 3 ವರ್ಷದ ಕತ್ತೆಯಾಗಿ ABCD ಬರೆಯಕ್ ಬರಲ್ಲ ನಿನಗೆ? 2 ದಿನ ಸ್ಕೂಲ್ಗೆ ಹೋಗ್ಬಂದು ನಾಕ್ ಇಂಗ್ಲಿಷ್ ಕಲ್ತ. ನೋಡಿ ಹಿಂಗೆ ಆಡೋದು ಇವಳು, ಅವಳು ಹಿಂಗೆ ಕಿತ್ತೋದು. ಅದೆಲ್ಲ ನಾನ್ ಬರ್ದಿರೋದು ನೀನ್ ಬರ್ದಿ ಅಂತ ಹೇಳ್ತೀನಿ. ಏನ್ ಗೊತ್ತಾ, ನಾನು ಏನು ಹೇಳ್ತೀನಿ, ಕತೆ ಹೇಳ್ತೀನಿ ಬೈ ಕಿವಿಗೆ. ನಡಿ ನಡಿ ನಡಿ. ಏನು ಐಸ್ ಕ್ರೀಮ್ ಕೊಡ್ಸಲ್ಲ? ನೀನು ಕೊಡ್ಸಲ್ಲ ಯುಕ್ತ ನನಗೆ. ಕೊಡ್ಸಲ್ಲ ನನಗೆ. ನಿಂಗೆ ಹ್ಞೂ ನಾನ್ ನಿನಗೆ ಎಷ್ಟು ನೋಡ್ಕತೀನಲ್ಲ ಯುಕ್ತ. ಕೊಡ್ಸಲ್ಲ ನಾವು. ಅಷ್ಟೇನಾ? ವಿಡಿಯೋ ಡಿಲೀಟ್ ಮಾಡ್ತೀನಿ ತಡಿ. ಏನ್ ಯುಕ್ತ? ಅವಾಗ್ಲೇ ಕಿತ್ತಾಡ್ತಿದ್ರಿ ಇಬ್ರು ಒಂದ್ ರೂಮಲ್ಲಿ. ಇದೇನು ರೇಷ್ಮೆ ಸೀರೆನ ಸುತ್ತಬಿಟ್ಟು ಹಿಂಗ್ ಹೊಡ್ದಂಗಾಯ್ತು ನನ್ಗೆ. ಏನಮ್ಮ? ಸೊ ಆಸ್ ಐ ಸೆಡ್, ಯುಕ್ತನ್ಗೆ ನಾನು ಐಸ್ ಕ್ರೀಮ್ ಕೊಡಿಸ್ದೆ. ಯಾರು ಕೊಡ್ಸಿದ ಐಸ್ ಕ್ರೀಮು? ಅಲ್ಲ, ಯಾರು ಕೊಡ್ಸಿದ ಐಸ್ ಕ್ರೀಮು? ನಾನಲ್ಲ. ಯಾರು ಕೊಡ್ಸಿದ್ದು? ಚಿಕ್ಕಿ ಕೊಡ್ಸಿದ್ದು. ಥ್ಯಾಂಕ್ ಯು ಹೇಳು. ನಾನೇ ಕೊಡ್ಸಿದ್ದ? ಪಿಂಕಿ ಆಲ್ರೆಡಿ ಎತ್ತಾವಳೆ ಐಸ್ ಕ್ರೀಮ್. ಹೆಂಗೈತೆ? ಯಾಕೆ ವಾಯ್ಸ್ ಡೌನ್ ಆಗ್ಬಿಟ್ಟಿದೆ? ಏನಾಯ್ತು? ಇಲ್ಲೋಡಿಲಿ ಚೆನ್ನಾಗಿತ್ತು ಐಸ್ ಕ್ರೀಮು. ಎಲ್ಲ ತಿನ್ಬಿಟ್ಟಿದೆ ಜಾಣಿ. ಇಷ್ಟ ಆಯ್ತಾ? ಸೊ ನಮ್ ನವೀನ ಎಷ್ಟು ಕೆಜಿ ಅವನೇ ನೋಡೋಣ ಬನ್ನಿ. ಇವಾಗ ಎಲ್ಲರೂ ಊಟ ಮಾಡಿದ್ದಾರೆ. ಇರ್ಲಿ, ಒಂದ್ 100 ಗ್ರಾಮ್ ಕಟ್ ಮಾಡೋಣ. 100 ಗ್ರಾಮ್ ಊಟ ಮಾಡಿದ್ರೆ ಬೆಳಗ್ಗೆಯಿಂದ 1 kg ತೆಗಿಬೇಕು. 20 kg ಅವನಿಗೆ ನವೀನ. ಎಷ್ಟು? ನಾನು ಎಷ್ಟಿದ್ದೀನಿ ಹೇಳ? 90. 95 ಇರ್ಬೋದು ಗುರು. 90 ಇದೀನಿ. 100% 90. ನನಗೆ ಗೊತ್ತು. 88. ಯಪ್ಪ ನೀವು ಊಟ ಮಾಡಿದ್ನಲ್ಲ ಈಗ. ಅದೊಂದು 200 ಗ್ರಾಮ್ ತೆಗಿ. ಎಷ್ಟು? 88 to 70. ನೀನ್ ಹಾಕುವ. ನಾನು ಇವಾಗ ತಿಂದಿದ್ದೇನೆ 59, 58. 59 ಅಯ್ಯಪ್ಪ 69 ಬಂದ್ಬಿಡು. 59.25. ನೀವು ನಿಂತ್ಕೊಳ್ಳಿ. 59.25. ಗೈಸ್, ನನ್ಗೆ ಮದ್ವೆ ಆಗಿ ಮಗು ಆಗಿದೆ. ಅದೆಲ್ಲ ಬೇಡ ನನ್ಗೆ, ಅದೆಲ್ಲ ಬೇಡ. ಹಂಗಂದ್ರೆ ನಿಮ್ಮ ಯಜಮಾನ್ರಿಗೂ ಮದ್ವೆ ಆಗಿದೆ. ಬನ್ನಿ. ಇದು ಅದು ಹೋಗ್ಲಿ. ಸೇಮ್ ಇಬ್ರು ಗಾಯ್ಸ್, ಅಕ್ಕ 59.2 kg ಸೇಮು. ನಾನು ತಿಂದಿದ್ದೀನಿ. ಆಕ್ಚುಲಿ ನಾನ್ ತಿಂದಿದ್ದೀನಿ, ನಾನು ಈಗ ಊಟ ನಾನು ಬೆಳಿಗ್ಗೆ ವ್ಲಾಗ್ ಮಾಡಿ ಕಳ್ಸಿನ ಅಕ್ಕ ನೋಡಿ ನಾನು ಎಷ್ಟಿದ್ದೀನಿ. ನೀವು ಬೆಳಿಗ್ಗೆ ವ್ಲಾಗ್ ಮಾಡಿ ಕಳ್ಸಿ ಎಷ್ಟಿದ್ದೀರಾ. ಓಕೆನಾ? ಡನ್. ಕಳ್ಸ್ಬೇಕು. ಅಲ್ಲ, ಮಲಗಿರೋ ಮಗು ನಿತ್ಕೊಬತ್ತೀರ ನಿಮ್ಗೆ. ನಾನ ಬಂದ್ಬಿಡಿ. ನಾನಲ್ಲ, ಸದ್ ಮಾಡ್ಬಾರ್ದು. ಜೋ ಜೋ ಲಾಲಿ ಪಚ. ಯುಕ್ತ, ಅಲ್ಲೋಡಲ್ಲಿ ಯಾರು ಬಂದವ್ರೆ? ಅಯ್ಯೋ ಅಳ್ಬೇಡ. ಯುಕ್ತ, ಇಲ್ಲೋಡಲ್ಲಿ ನಿನ್ಗೋಸ್ಕರ ಏನ್ ತಂದವ್ರೆ? ಕಣ್ಮುಚ್ಕೋತಲ್ಲಿ ಇರಕ್ಕೆ ಹಂಗೆ ತೋರಿಸ್ಬೇಡ ಅವಳಿಗೆ. ಕಣ್ಮುಚ್ಕೋ ಯುಕ್ತ. ರೆಡಿ? 1 2 ನಿದ್ದೆ ಅವಳಿಗೆ 3. ಈಗ ಒಂದು ಅರ್ಧ ಗಂಟೆನೂ ಆಗ್ಲಿಲ್ಲ ಮಲ್ಗಿ. ಏನಿದು ಇಲ್ಲಿ ಇಲ್ಲಿ ಗುಳ್ಳೆ? ಅದೊಳಗೆ ಅವಾಗಿಂದನೂ ಐತೆ.
ಯಾರು ಯುಕ್ತ ಬಂದಿರೋದು? ಗ್ರೀಷಾ ಬಂದವಳು ನೋಡಿ ಯುಕ್ತ. ಈವ್ನಿಂಗ್ ಸ್ನ್ಯಾಕ್ಸ್ ನವೀನಂಗೋಸ್ಕರ ಮಾಡಿದ್ದಾರೆ ಇವತ್ತು. ಟೀ ಮತ್ತೆ ನವೀನ ಪಬ್ಬಾಗಿಲ್ಲ ನೀನು ತಿನ್ನೋದು ಹೆಚ್ಚು ಪಬ್ಬಾಗಿಲ್ಲ. ಈಗ ಕಮೆಂಟ್ ಓದೋ ಸೆಷನ್ ಆಲ್ಮೋಸ್ಟ್ ವಿಡಿಯೋ ಕೂಡ ಲೆಂತಿ ಆಗಿದೆ. ಸೊ ನಾನೊಂದು ಟಾಪ್ 5 ಕಮೆಂಟ್ಸ್ನ ಪಿಕ್ ಮಾಡಿ ಓದ್ತೀನಿ. ಸೊ ಯಮ್ಮು ನಾಯ್ಡು Y2R ಅವರು, ಹಾಯ್ ಅಕ್ಕ, ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಯು. ಐ ವೋಂಟ್ ಫರ್ಗೆಟ್ ಟು ಸಿ ಯುವರ್ ವ್ಲಾಗ್ ಅಟ್ ಶಾರ್ಪ್ 2 o'clock. ಥ್ಯಾಂಕ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಅಸ್. ಐ ಲವ್ ಯುಕ್ತ, ಸಚ್ ಎ ಟ್ಯಾಲೆಂಟೆಡ್ ಗರ್ಲ್. ನಾವು ಡಿ ಗ್ರೂಪಲ್ಲೇ ಇರೋದು, ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬ್ ಕ್ರಿಯೇಟರ್. ಐ ವಿಲ್ ಪ್ರೇ ಬೇಗ 1 million ರೀಚ್ ಆಗಲಿ. ಥ್ಯಾಂಕ್ ಯು. ರಚ್ಚು ನವೀನ್ ಮತ್ತು ನಿಮ್ಮ ಬಾಂಡಿಂಗ್ ಯಾವಾಗಲೂ ಹಿಂಗೆ ಇರಲಿ. ರೀಡ್ ಮೈ ಕಮೆಂಟ್ ಅಕ್ಕ. ಥ್ಯಾಂಕ್ ಯು ಯಮ್ಮು ನಾಯ್ಡು ಅವರೇ, ಖುಷಿ ಆಯಿತು. ಇದೇ ರೀತಿ ಸಪೋರ್ಟ್ ಮಾಡಿ. ನಮ್ಮ ಏರಿಯಾದವ್ರು ಬೇರೆ ಅಂತೀರಾ, ಯಾವಾಗಲೂ ನಿಮ್ಮ ಸಪೋರ್ಟ್ ನಮಗಿರಲಿ. ಆ್ಯಂಡ್ ತುಂಬ ಜನ ಇದು ಲಿಂಕ್ ಕೇಳಿದ್ದೀರಾ. ಲಿಂಕ್ನ ನಾನು ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕ್ತೀನಿ. ಸೊ ಅದ್ರ ಮೂಲಕ ಹೋಗಿ ನೀವು ಬೈ ಮಾಡ್ಬೋದು. ಸುಷ್ಮಾ TR ಅವರು, ಆಯ್ ಸುಷ್ಮಿತಾ, ದಿಸ್ ಇಸ್ ಸುಷ್ಮಾ ಫ್ರಮ್ ಕೀನ್ಯಾ. ಐ ಆಮ್ ಮಿಸ್ಸಿಂಗ್ ಇಂಡಿಯಾ ಸೋ ಮಚ್, ಎಸ್ಪೆಷಲಿ ಬ್ಯಾಂಗ್ಳೂರ್. ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಡೈಲಿ. ಪ್ಲೀಸ್ ರೀಡ್ ಮೈ ಕಮೆಂಟ್. ಥ್ಯಾಂಕ್ ಯು ಸುಷ್ಮಾ ಅವರೇ. ಕೀನ್ಯಾದಲ್ಲಿ ಇದ್ದೀರಾ, ನೈಸ್ ಅಲ್ಲ. ಬಟ್ ಆದರೂ ಎಲ್ಲೇ ಇದ್ದರೂ ನಮ್ಮ ನಾಡು ನಮಗೆ ಇಷ್ಟ. ನಾವು ಹೋಗ್ತೀವಲ್ಲ ಔಟ್ ಆಫ್ ಕಂಟ್ರಿ ಹೋದಾಗ, ಅಪ್ಪ ಯಾವಾಗ ಬಂದು ಬೆಂಗಳೂರು ಸೇರ್ತೀವೋ ಅನಿಸ್ತಾ ಇರುತ್ತೆ. ಬಟ್ ನೀವು ಅಲ್ಲೇ ಇದ್ದೀರಾ ಅಂದರೆ ಗ್ರೇಟ್. ಆ್ಯಕ್ಚುಲಿ ನನಗೂ ಒಂದು ಆಸೆ ಇತ್ತು, ಫಾರಿನಲ್ಲಿ ಸೆಟ್ಲ್ ಆಗಬೇಕು. ಐ ಮೀನ್ ಫಾರಿನಲ್ಲಿ ಇರಬೇಕು. ಅಟ್ಲೀಸ್ಟ್ 1 month ನಾನು ಅಲ್ಲಿ ಫಾರಿನಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಬಟ್ ಅದು ಆಗಲ್ಲ ಅನಿಸುತ್ತೆ. ನೆಕ್ಸ್ಟ್ ಎಸ್, ಚಂದನಾ ಗೌಡು ಮಾರೇಗೌಡ್ರು ಅವರು, ಹಾಯ್ ಪಿಂಕಿದು ನಿಮ್ಮದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಪಿಂಕಿ ಮದುವೆ ಆಗಿ ಹೋದಾಗ ಅಲ್ಲೂ ರಘು ಅವರು ಅಲ್ಲಕ್ಕಿಂತ ನೀವೇ ಜಾಸ್ತಿ ಅಳ್ತೀರಾ ಅನಿಸುತ್ತೆ. ಕಾದು ನೋಡುವ. 100% ಅಳ್ತೀನಿ. ಅಪ್ಪ, ನಾನು ಅವ್ಳು ಮಿಸ್ ಮಾಡ್ಕೊತೀನಿ, ಮಿಸ್ ಮಾಡ್ಕೊತೀನಿ. ಅಷ್ಟು ಚೆನ್ನಾಗಿದೆ ನಿಮ್ಮಿಬ್ಬರು ಬಾಂಡಿಂಗು. ಪ್ಲೀಸ್ ರೀಡ್ ಮೈ ಕಮೆಂಟು ವಿಡಿಯೋಗೆ ಹಾಕಿದ್ರು ನೋಡಲಿಲ್ಲ. ಪ್ಲೀಸ್ ರೀಡ್ ದಿಸ್ ಕಮೆಂಟ್. ಸಾರಿ, ನಾನು ಲಾಸ್ಟ್ ವಿಡಿಯೋದು ಕಮೆಂಟ್ಸ್ನ ನೋಡಲಿಲ್ಲ ಆ್ಯಂಡ್ ಓದೋಕ್ಕೂ ಆಗಲಿಲ್ಲ. ಅಂದರೆ ಲಾಸ್ಟಲ್ಲ, ಅದರ ಲಾಸ್ಟು. ಇನ್ಮೇಲಿಂದ ಡೈಲಿ ಲಾಸ್ಟಲ್ಲಿ ಒಂದು 5 ಕಮೆಂಟ್ಸ್ನ ಓದ್ತೀನಿ ಗೈಸ್. ಕಾವ್ಯ KP ಅವರು, ನಾವು ಪ್ರೀವಿಯಸ್ ವಿಡಿಯೋಗೆಲ್ಲ ಕಮೆಂಟ್ ಹಾಕಿದ್ದೆ, ನೀವು ಓದಲೇ ಇಲ್ಲ, ಸಾರಿ. ಐ ಆಮ್ ಆಸ್ಕಿಂಗ್ ಫಾರ್ ಪರ್ಮನೆಂಟ್ ಐಬ್ರೋ. ನಿಮ್ಮನ್ನ ನೋಡಿ ನಾವು ಮಾಡ್ಸೋಣ ಅಂದ್ಕೊಂಡ್ವಿ. ನಿಮ್ಮ ರಿವ್ಯೂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕೆಲವೊಬ್ರು ಗ್ರೇಯಿಶ್ ಆಗುತ್ತೆ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಎಲ್ಲ ವಿಡಿಯೋ ಅಲ್ಲಿ ಕೇಳಿ ಸಾಕಾಯಿತು. ಸಾರಿ. ಎಸ್, ಅದು ಹೆಂಗೆ ಗೊತ್ತಾ, ನೀವು ಆಲ್ಮೋಸ್ಟ್ ಒಂದು 3 ಸೆಷನ್ ತೊಗೋಬೇಕು. ಸೊ 3 ಸೆಷನ್ ತೊಗೊಂಡ್ರೆ ಅದು ನಿಮಗೆ ಬ್ಲ್ಯಾಕ್ ಆಗೇ ಇರುತ್ತೆ. ಆ್ಯಂಡ್ ಹೋಗ್ತಾ ತುಂಬ ಲೇಟಾಗಿ ಅದು ಗ್ರೇ ಆಗೋದು. ಸೊ ಈಗ ನೋಡಿ, ನಾನು ಏನು ಫಿಲ್ಲಿಂಗ್ ಮಾಡ್ಕೊಂಡಿಲ್ಲ, ಬಟ್ ದಟ್ ಶೇಪ್ ಆ್ಯಂಡ್ ಗ್ರೇ ಅಷ್ಟೊಂದು ಗ್ರೇ ಆಗಿಲ್ಲ. ನಾನು ಒಂದೇ ಸಲ ಮಾಡಿಸಿರೋದು ಇದುವರೆಗೂ. ಸೊ ಅಷ್ಟೊಂದು ಗ್ರೇ ಆಗಿಲ್ಲ. ಸೊ ಚೆನ್ನಾಗೇ ಇದೆ. ನೀವು ಆರಾಮಾಗಿ ಮಾಡಿಸಿ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ಒಂಚೂರು ಪೇಯ್ನೇ, ನನಗಂತೂ ಭಯ ಆಗುತ್ತೆ. ಅದಕ್ಕೆ ಇನ್ನೊಂದು ಸಲ ಮಾಡಿಸಿಲ್ಲ ನಾನು. ಮೇಘನಾ ಮೌರ್ಯ, ಅಕ್ಕ ನೀವು ಯುಕ್ತ ಏನಾದರೂ ಗಲಾಟೆ ಮಾಡಿದ್ರೆ ಅಕ್ಕ ನೀವು ಹೇಗೆ ಕೋಪ ಬರುತ್ತೆ ಮತ್ತು ಕೋಪದಲ್ಲಿ ನೀವು ಅವಳ ಜೊತೆ ಯಾವ ರೀತಿ ಇರ್ತೀರಾ, ಒಂದು ವಿಡಿಯೋ ಮಾಡಿ ಹಾಕಿ. ಅವಳು ನಿಮಗೆ ಎಷ್ಟು ಹೆದರ್ತಾಳೆ ಅಂತ ನೋಡಬೇಕು. ಯುಕ್ತ ರೌಡಿ ಬೇಬಿ, ಪ್ಲೀಸ್ ಅಕ್ಕ. ಶೋರ್, ನಾನು ಮಾಡಾಕ್ತೀನಿ, ಆದಷ್ಟು ಬೇಗ ಮಾಡಾಕ್ತೀನಿ. ಸಿಗುವ. ಇನ್ನೊಂದು ಲಾಸ್ಟ್ ಕಮೆಂಟ್ ಓದ್ತೀನಿ ಗೈಸ್. ಚಂದನ ಶ್ರೀ ನೆಗ್ಲೂರ್ ಅವರು, ಹಲೋ ಸುಷ್ಮಿತಾ, ಇವತ್ತು ಪಿಂಕಿ ಅವರ ಫ್ರೆಂಡ್ ದರ್ಶನ್ ರೀಲ್ಸ್ ಮಾಡ್ತಿದ್ರಲ್ಲ, ಅವರು ಡೆತ್ ಆಯಿತು ಅಂತ ಗೊತ್ತಾಯಿತು. ಪಿಂಕಿಗೆ ಹೇಳೋಕೆ ಹೇಳಿ ಏನಾಯಿತು ಅಂತ. ಆ್ಯಂಡ್ ಪಿಂಕಿ ಆ್ಯಂಡ್ ಇನ್ನೂ ಸ್ವಲ್ಪ ಜನ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗಿದ್ದು ವಿಡಿಯೋ ನೋಡಿದ್ದೆ. ಅವಾಗನೇ ಆಗಿದ್ದು. ಪಿಂಕಿಗೆ ಆನ್ಸರ್ ಮಾಡೋಕೆ ಹೇಳಿ. ಓಕೆ, ನಮಗೂ ಬೆಳಗ್ಗೆ ನ್ಯೂಸ್ ಗೊತ್ತಾಗಿದ್ದು. ಪಿಂಕಿ ಫ್ರೆಂಡ್ ಅಲ್ಲ, ಅವರು ಒಂದು ಪ್ರಮೋಷನ್ ಮೇಲೆ ಅವರೊಂದಷ್ಟು ಜನ ಒಂದೇ ಗಾಡೀಲಿ ಹೋಗಿದ್ದು. ಸೊ ಪರಿಚಯ ಅಷ್ಟೇ ಅವಳಿಗೂ, ಅವಳೇನು ಫ್ರೆಂಡ್ ಏನಲ್ಲ. ಬಟ್ ಅದೇ ಏನೋ ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಂತೆ. ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ. ಆಮೇಲೆ ತುಂಬ ಫಾಸ್ಟಾಗಿ ಗಾಡಿ ಓಡಿಸಿ ತೀರ್ಕೊಂಡಿದ್ದಂತೆ. ಸೊ ನನಗೂ ಬೇಜಾರಾಯಿತು. ಸಣ್ಣ ಏಜಲ್ಲೇ ಪಾಪ ಏನೇನು ಕನಸು ಕಟ್ಟಿದ್ರು ಏನೋ, ಪಾಪ ಬೇಗ ತೀರ್ಕೊಂಡ್ರು. ಪಾಪ ರೆಸ್ಟ್ ಇನ್ ಪೀಸ್. ಅವ್ರಿಗೆ ಒಳ್ಳೆ
ಏನಂತಾರೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ತಂದೆ ತಾಯಿ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಪೇಯ್ನ ಬೇರ್ ಮಾಡ್ಕೊಳ್ಳೋ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ಎಂಗೇಜ್ ಅವ್ರು ಏನಿರ್ತೀರಾ, ಸೊ ಆದಷ್ಟು ಹೆಲ್ಮೆಟ್ ಹಾಕೊಂಡು ಓಡಾಡಿ. ಆ್ಯಂಡ್ ನಾನು ಕೆಲವೊಂದು ಕಡೆ ಅಂದರೆ ಪಕ್ಕದ ರೋಡ್ಗೆಲ್ಲ ಹೆಲ್ಮೆಟ್ ಹಾಕ್ಕೊಳ್ಳಲ್ಲ, ಬಟ್ ಅಲ್ಲಿ ಯಾವ ಕಡೆ ಇದಾಯ್ತೋ ಏನೋ ಗೊತ್ತಿಲ್ಲ ನನಗೂ. ಎಲ್ಲೋ ಬೇರೆ ಸೈಡ್ ಎಲ್ಲೋ ಹೋಗಿದ್ರಂತೆ ಅವರು. ಸೊ ಆ ಕಡೆ ತುಂಬ ಹೈ ಸ್ಪೀಡಲ್ಲಿ ಬರ್ತಿತ್ತಂತೆ ಗಾಡಿ. ಸೊ ಹೈ ಸ್ಪೀಡಲ್ಲಿ ಬರ್ದಿದ್ರಿಂದ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ, ಇಲ್ಲ ಆಕ್ಸಿಡೆಂಟ್ ಆಗಿದೆ. ಸೊ ಆದಷ್ಟು ಗಾಡಿನ ನಿಧಾನಕ್ಕೆ ಓಡಿಸಿ, ಅಲ್ಲಿ ಏನೇ ಕಷ್ಟ ಏನೇ ಟೆನ್ಷನ್ ಇದ್ದರೂ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಓಡಿಸಿ, ಹೆಲ್ಮೆಟ್ ಹಾಕೊಳ್ಳೋದನ್ನ ಮರಿಬೇಡಿ. ಅಷ್ಟೇ ಗೈಸ್ ನಾನು ಹೇಳೋದು. ನಿಮ್ಮ ಮನೇಲಿ ನಿಮಗೋಸ್ಕರ ಎಷ್ಟು ಜನ ಕಾಯ್ತಿರ್ತಾರೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಮಿಟ್ಮೆಂಟ್ಸ್ಗಳೇನು, ನೀವೇನೇನು ಗೋಲ್ಸ್ ಇಟ್ಕೊಂಡಿದ್ರೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ ಹೇಳೋದು ನಾನು. ಸ್ವಲ್ಪ ತಗ್ಗಿ ಬಗ್ಗಿ ನಿಧಾನಕ್ಕೆ ಗಾಡಿ ಓಡಿಸೋದನ್ನು ಕಲ್ತ್ಕೊಳ್ಳಿ, ನಿಧಾನಕ್ಕೆ ಓಡಿಸಿ ಅಷ್ಟೇ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.